ನೆಕ್ಸ್ಟ್ ಪ್ರೈಸ್ ಪಾತ್ ಪಬ್ಜಿ ಲೈಟ್ ತರನೇ BGMI ಲೈಟ್ ಅನ್ನೋದು ಬರ್ತಾ ಇದೆ. ಹಂಗೆ M4 ಗ್ಲೇಷಿಯರ್ ಇಸ್ ಬ್ಯಾಕ್ ಗೈಸ್. ಹಂಗೆ ಓಲ್ಡ್ ಈವೆಂಟ್ ಗೇಮ್ ಪ್ಲೇ ಇಸ್ ಬ್ಯಾಕ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಹಲೋ ಹಾಯ್ ಗೈಸ್, ದಿಸ್ ಯು ಬಾಯ್ ಬಿಟೋಕ್ಸಿಕೇರ್. ಇವತ್ತು ಬಂದು 4.2 ಅಪ್ಡೇಟ್ ಅಲ್ಲಿ ಬರ್ತಾರೋ ಹಲವಾರು ಫ್ಯೂಚರ್ಸ್, ಹಂಗೆ ನೆಕ್ಸ್ಟ್ ಅಪ್ಡೇಟ್ಗಳಲ್ಲಿ ಬರ್ತಾರೋ ಹಲವಾರು ಫ್ಯೂಚರ್ಸ್ ಬಗ್ಗೆನೇ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಜಾಸ್ತಿ ದಿವಸ ಆಗೋಗಿತ್ತು ಅಂತಾನೆ ಹೇಳ್ಬೋದು ವಿಡಿಯೋ ಮಾಡಿ. ಎಷ್ಟೊಂದು ಅಪ್ಡೇಟ್ಸ್, ಈವೆಂಟ್ಸ್, ಪಿನ್ಸ್ ಎಲ್ಲ ಬಂದ್ಬಿಡ್ತು, ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಹಲವಾರು ಕಾರಣಗಳಿಂದ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಈ ವಿಡಿಯೋಗೆ ಎಲ್ಲರೂ ಮಾಡಬೇಕಾಗಿರೋದು ಸಪೋರ್ಟ್ ಬೇಕಾಗಿದೆ. ಈ ವಿಡಿಯೋಗೆ ಬಂದು ಎಲ್ಲರೂ ಹೋಗಿ ಲೈಕ್ ಮಾಡಿಕೊಂಡು ಹಂಗೆ ಶೇರ್ ಮಾಡಿ. ನಿಮ್ಮ ಕನ್ನಡಿಗರಿಗೆ ಏನಾರ ಇದ್ರೆ ಲೈಕ್ ಮಾಡಿದ ತಕ್ಷಣ ನಿಮ್ಗೆ ಹಂಗೆ ಹೈಪ್ ಅನ್ನೋ ಆಪ್ಷನ್ ತೋರಿಸುತ್ತೆ. ಎಲ್ಲರೂ ಹೈಪ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಈ ಕನ್ನಡಿಗನಿಗೆ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗೋಣ. ಗೈಸ್, ಪಬ್ಜಿ ಲೈಟ್ ಅನ್ನೋದಿತ್ತು, ಇವಾಗ BGMI ಲೈಟ್ ಅನ್ನೋ ಕಾನ್ಸೆಪ್ಟ್ ಅನ್ನೋದು ಬರ್ತಾ ಇದೆ. ಏನು ಕಾನ್ಸೆಪ್ಟ್ ಅನ್ನೋದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನಿಲ್ಲ, ಸಿಂಪಲ್ ಆಗಿ ನೀವು ಇನ್ಸ್ಟಾಗ್ರಾಮ್ಗೆ ಹೋದ್ರೆ ಸಾಕು. ಇನ್ಸ್ಟಾಗ್ರಾಮಲ್ಲಿ ಬೆಟಲ್ ಗ್ರೌಂಡ್ ಅಫಿಷಿಯಲ್ ಪೇಜ್ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲೊಂದು ಲಿಂಕ್ ಅನ್ನೋದು ಕೊಟ್ಟಿರ್ತಾರೆ ಟಾಪಲ್ಲಿ. ಇಲ್ಲೇನಂದ್ರೆ ಪಬ್ಜಿ ಲೈಟ್ ಇಲ್ಲಿ ನೋಡ್ಬೋದು, ಹೆಲ್ಪ್ ಮಾರ್ಕ್ BGMI. ಒಂದೇ ನಿಮಿಷ ಸ್ಕ್ರೀನ್ ಮಾತ್ರ ಈ ಕಡೆ ತಿಳ್ಸ್ಕೊಂಡು ನಿಮ್ಗೆ ತೋರಿಸ್ತೀನಿ ಕ್ಲಿಯರ್ ಆಗಿ. ಹೆಲ್ಪ್ ಮಾರ್ಕ್ BGMI, ಓಕೆನಾ. ಇದ್ರದ್ದು ಒಂದು ಸ್ವಲ್ಪ ಫೀಡ್ಬ್ಯಾಕ್ ಕಳಿಸೋ ಥರ ಇರುತ್ತೆ ಗೈಸ್. ಏನಿಲ್ಲ, ಇಲ್ಲಿ ಮೇಲೆ ಒಂದು ಲಿಂಕ್ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ಬೋದು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ವೆಬ್ಸೈಟ್ ಒಳಗಡೆ ಹೋಗುತ್ತೆ. ಇಲ್ಲಿ ಕಾನ್ಸೆಪ್ಟ್ ಬಂದು ಏನಂತ ಹೇಳಿದ್ರೆ BGMI ಲೈಟ್ ಬಗ್ಗೆ ಮಾತ್ರ ಮಾತಾಡ್ತಾ ಇದೀನಿ. ಇದ್ರೊಳಗಡೆ ಕಾನ್ಸೆಪ್ಟಲ್ಲಿ ಬೇಜಾನ್ ಇದೆ ಅಂತಲೇ ಹೇಳ್ಬೋದು. ಲೆಟ್ಸ್ 3 months, ಓಕೆ. ಇಲ್ಲಿ 3 month ಪಬ್ಜಿ ಆಡ್ತಾ ಇದೀರ ಅಂತ ಕೇಳ್ತಾ ಇದ್ದೆ. ಎಸ್ ಅಂತನೋ ನೋ ಅಂತನೋ ಏನೋ ಒಂದು ಕೊಟ್ಟು ಒಳಗಡೆ ಹೋಗಿದ ತಕ್ಷಣ ನಿಮಗೆ ಇಲ್ಲಿ ಹಲವಾರು ಕ್ವಶನ್ಸ್ ಇರುತ್ತೆ ಗೈಸ್. ಇಲ್ಲಿ ನಿಮಗೆ ಚಾಲೆಂಜಸ್ ಬಗ್ಗೆ, ಇಲ್ಲ ಡಿವೈಸ್ ಏನಾದರೂ ಇಶ್ಯೂಸ್ ಏನಾದರೂ ಇದ್ದರೆ, ನಿಮಗೆ ಮೈಕ್ ಇದ್ದರೆ ಮೈಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಬ್ಯಾಟ್ರಿ ಇಶ್ಯೂ ಇದೆ, ಇಲ್ಲ ಏನಾದರೂ ಹೀಟಿಂಗ್ ಇಶ್ಯೂ ಇದೆ BGMI ಆಡಬೇಕಾದ್ರೆ, ಆ ಇಶ್ಯೂನೆಲ್ಲ ಬೇಕಾದ್ರೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾ ಇರ್ಬೋದು. ಇನ್ನೊಂದು ಕಾನ್ಸೆಪ್ಟ್ ಕೂಡ ಬಿಡ್ತಾ ಇದ್ದೇನೆ ಇದರಲ್ಲಿ, ಆ್ಯಡ್ ಅನ್ನೋದು ಆ್ಯಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ಹೇಳ್ಬೋದು. BGMI ಇವಾಗ ಎಲ್ಲದರಲ್ಲೂ ಆ್ಯಡ್ ಬಂದ್ಬಿಡ್ತಾ ಗೈಸ್. ಇವಾಗ ಯಾವುದೇ ಆ್ಯಪ್ ಡೌನ್ ಮಾಡಿದ್ರೆ ನಿಮಗೆ ಏನಾದರೂ ಓಪನ್ ಮಾಡಿದ ತಕ್ಷಣ ನಿಮಗೆ ಆ್ಯಡ್ ಅನ್ನೋದು ಓಪನ್ ಆಗುತ್ತೆ. ಅದು ಗೇಮೇ ಆಗಿರಲಿಲ್ಲ, ಯಾವುದೋ ಒಂದು ಆ್ಯಪೇ ಆಗಿರಲಿ, ಓಪನ್ ಮಾಡಿದ ತಕ್ಷಣ ನಿಮಗೆ ಆ್ಯಡ್ ಅನ್ನೋದು ಬರುತ್ತೆ. ಆ ಕಾನ್ಸೆಪ್ಟ್ ಬಂದು ಇನ್ನೂ BGMI ತಗೊಂಡಿಲ್ಲ. ಫಸ್ಟು ಪಬ್ಜಿ ಲೈಟ್ ಆಡೋರು ಗೊತ್ತಿತ್ತು, ಆ್ಯಡ್ ಎಲ್ಲ ಬರ್ತಾಯಿತ್ತು ಪಬ್ಜಿ ಲೈಟಲ್ಲಿ. ಅದೇ ಕಾನ್ಸೆಪ್ಟಲ್ಲಿ ಇವಾಗ ನೋಡಿ BGMI ಬಂದು ಇಲ್ಲಿ ನಿಮಗೆ ಆ್ಯಡ್ ಅನ್ನೋದು ಬಿಟ್ಟರೆ 50 rupees ಪೇ ಮಾಡ್ತೀರಾ, ಇಲ್ಲ 50 ಇಂದ 99 ಪೇ ಮಾಡಿ ಆ್ಯಡ್ ಬರ್ದಿರೋ ಥರ ಮಾಡ್ಕೊತೀರಾ, ಇಲ್ಲ ಆ್ಯಡ್ ನೋಡ್ಕೊಂಡೇ ನಾವು ಆಡ್ತೀರಿ ಗೇಮ್ ಪ್ಲೇ ಅನ್ನೋದು ಲಾಸ್ಟಲ್ಲಿ. ಇಲ್ಲಿ ಆಪ್ಷನ್ ಏನಂತ ಹೇಳಿದ್ರೆ ಆ್ಯಡ್ ನೋಡ್ದಿರಂಗೂ ಒಂದು ಆಪ್ಷನ್ ಬಿಟ್ಟಿಲ್ಲ. ಏನಂದರೆ ಆ್ಯಡೇ ಬೇಡ ನಮಗೆ ಅನ್ನೋ ಆಪ್ಷನ್ ಬಿಟ್ಟಿಲ್ಲ. ಇಲ್ಲಿ ಪೇ ಮಾಡ್ತೀನಿ, ಇಲ್ಲಾಂದರೆ ಆ್ಯಡ್ ನೋಡ್ಕೊಂಡು ಆಡ್ತೀನಿ, ಇಷ್ಟೇ ಕಾನ್ಸೆಪ್ಟಲ್ಲಿ ಬಿಟ್ಟಿರೋದು. ನಿಮ್ಗೆ ಯಾವುದಾಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಬಿಡಿ. ನೋಡಿದ್ರೆ ಎಲ್ಲದರಲ್ಲೂ ದುಡ್ಡು ಮಾಡೋ ವಿಚಾರನೇ ನೋಡ್ತಾ ಇದ್ದಾನೆ ಅಂತ ಹೇಳ್ಬೋದು BGMI. ಅದು ಅಲ್ಲದೆ ಹಂಗೆ ಲಾಸ್ಟಲ್ಲಿ ಈ ಬೇಜಾನ್ ಏನೇನೋ ಕ್ವಶನ್ಸ್ ಎಲ್ಲ ಇದೆ. ನಮ್ಮ ಮೇನ್ ಟಾಪಿಕ್ ಬಗ್ಗೆ ಮಾತ್ರ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ನೆಕ್ಸ್ಟ್ ಲಾಸ್ಟ್ ಹೋಗ್ತಾ ಇಲ್ಲಿ ನೋಡ್ಬೋದು, ಡೂ ಯು ವಾಂಟ್ BGMI ಲೈಟ್ ಅನ್ನೋ ಕ್ವಶನ್ ಕೇಳಿಬಿಟ್ಟಿದ್ದಾನೆ. ಏನು ಕ್ವಶನ್ ಕೇಳ್ತಾವನೆ ಕೇಳಿಲಿ. ವಾಂಟ್ ಇಟ್ ವೆರಿ ಮಚ್ ಡ್ಯೂ ಟು ಬ್ಯಾಡ್ ಡಿವೈಸ್. ಓಕೆ, ಲೋ ಡಿವೈಸ್ಗಳಿಗಿರೋಕ್ಕೆ ಪಬ್ಜಿ ಲೈಟ್ ಬೇಕಾ ಅನ್ನೋದು ಕೇಳ್ತಾ ಇದ್ದೀನಿ. ಯಾಕಂದರೆ BGMI ಬಂದು ಗ್ರಾಫಿಕ್ಸ್ ಎಲ್ಲ ಕಡಿಮೆ ಮಾಡಿ ಅದೋ ಇದೆಲ್ಲ ಮಾಡಿ BGMI ಬಗ್ನೆಲ್ಲ ಸೆಟ್ ಮಾಡಿ ಲೋ ಡಿವೈಸ್ಗೆ ಬಿಡೋ ಥರ ಕಾನ್ಸೆಪ್ಟ್ ಅಂತೂ ದೇವರಣೆಗೂ ಮಾಡಲ್ಲ ಅವನು. ಇಲ್ಲಿ ಪಬ್ಜಿ ಲೈಟ್ ಹೆಂಗಿದೆಯೋ ಸೇಮ್ ಕಾನ್ಸೆಪ್ಟ್ ಥರನೇ BGMI ಲೈಟ್ ಅನ್ನೋದು ಬಿಡ್ತಾನೆ. ಯಾರ್ಯಾರಿಗೆ BGMI ಬೇಕೋ, BGMI ಲೈಟ್ ಬೇಕೋ ಅವರೆಲ್ಲರೂ ಹೋಗಿ ಇದಕ್ಕೆ ಒಂದು ನೋಟಿಫಿಕೇಶನ್, ಒಂದು ಓಟ್ ಥರ ಮಾಡೋ ಥರ ಇರುತ್ತೆ. ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಸಬ್ಮಿಟ್ ಮಾಡಿ. ನಿಮ್ಗೆ ಯಾವುದು ನಾಟ್ ನೀಡೆಡಾ, ಇಲ್ಲ ಬೇಕಾ, ಐ ಡೋಂಟ್ ನೀಡೆಡ್ BGMI ಲೈಟ್ ಅನ್ನೋದು ಏನೋ ಒಂದು ಸೆಲೆಕ್ಟ್ ಮಾಡಿ. ನನಗೆ ಗೊತ್ತಿರೋಂಗೆ BGMI ಲೈಟ್ ಎಷ್ಟೊಂದು ಜನಕ್ಕೆ ಯೂಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ 4G ಮೊಬೈಲ್ಗಳು ಇಟ್ಕೊಂಡಿರ್ತಾರೆ. ಅವ್ರಿಗೆ 3GB RAM ಇರೋರಿಗೆಲ್ಲ ಆಲ್ಮೋಸ್ಟ್ BGMI ಅಂತೂ ದೇವರಣೆಗೂ 3GB ಎಲ್ಲ ಆಡೋಕ್ಕಂತೂ ಆಗಲ್ಲ. ಪಬ್ಜಿ ಲೈಟ್ ಅನ್ನೋದು ಬಂದರೆ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ 6GB 8GB ಇಲ್ಲೇ ಇವಾಗ BGMI ಬಂದು ಆಡೋಕ್ಕಾಗ್ತಾಯಿಲ್ಲ ಎಷ್ಟೊಂದು ಲೋ ಡಿವೈಸ್ 4G ಮೊಬೈಲ್ ಒಳಗಡೆ ಇರೋರಿಗೆ. ಯಾಕಂದರೆ ಗ್ರಾಫಿಕ್ಸ್ ಎಲ್ಲ ಚೇಂಜ್ ಇರುತ್ತೆ, ಮತ್ತು ಅವ್ರದ್ದು ಡಿವೈಸು ಏನಾದ್ರು ಪ್ರೊಸೆಸರ್ ಎಲ್ಲ ಚೇಂಜಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅವ್ರಿಗೆಲ್ಲ ಆಡೋಕ್ಕಾಗಲ್ಲ. ಅಂಥವ್ರಿಗೆ BGMI ಲೈಟ್ ಬಿಟ್ಟರೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. BGMI ಲೈಟ್ ಕೂಡ ಬಿಟ್ಟು ಅದಕ್ಕೆ ಆ್ಯಡ್ ಬೇಕಾ ಬೇಡವಾ ಅನ್ನೋದು ಕೂಡ ಕೇಳ್ತಾ ಇದ್ದೇನೆ. ಇಲ್ಲಿ ನೋಡಿ ಗೈಸ್, ಆ್ಯಡ್ಸ್ ಆಫ್ಟರ್ ಮ್ಯಾಚ್ ಎಂಡ್, ಇಲ್ಲ ಆ ಮ್ಯಾಚ್ ಆದಾದ್ರಲ್ಲಿ ಬೇಕಾ, ಇಲ್ಲ ಆ ಮ್ಯಾಚ್ಗಿಂತ ಮುಂಚೆ ಬೇಕಾ ನಿಮಗೆ ಪಬ್ಜಿ ಲೈಟಲ್ಲಿ ಆ್ಯಡು ಅನ್ನೋದೆಲ್ಲ ಕೇಳ್ತಾ ಇದ್ದೀನಿ. ನಿಮ್ಗೆ ಏನಾಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ ಅಂತಲೇ ಹೇಳ್ಬೋದು. ಬಟ್ BGMI ಲೈಟ್ ಅನ್ನೋದು ಪ್ಲೇಸ್ಟೋರ್ಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು BGMI ಅವರು. ಎಷ್ಟು ಜನಕ್ಕೆ ಪಬ್ಜಿ ಲೈಟ್ ಬೇಕು ಬೇಡ ಅನ್ನೋದು ಒಂದು ಕಮೆಂಟ್ ಮಾಡಿ. ಪಬ್ಜಿ ಲೈಟ್ ಬಂದರೆ ಎಷ್ಟು ಜನ ಖುಷಿ ಪಡ್ತೀರಾ ಅನ್ನೋದು ಒಂದು ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದು ನಮಗೆ ಏನೇನೆಲ್ಲ ಸ್ಪಿನ್ಸ್ ಬರುತ್ತೆ, ಏನೇನೆಲ್ಲ ಈವೆಂಟ್ ಬರುತ್ತೆ, ಏನೇನು ಈವೆಂಟ್ ಮೂಡೆಲ್ಲ ಬರುತ್ತೆ ಅನ್ನೋದು ಒಂದು ಇನ್ಫಾರ್ಮೇಷನ್ ನೋಟ್ ಅನ್ನೋದು ಬಂದಿದೆ. ಆ ನೋಟಲ್ಲಿ ಬಂದು 1ನೇ ತಾರೀಕು 1ನೇ ತಿಂಗಳು ಬಂದು 23ನೇ ತಾರೀಕಲ್ಲಿ ಬಂದು ಫ್ರೆಂಡ್ಶಿಪ್ ಫೀಸ್ಟ್ ಅನ್ನೋದು ಬಿಡ್ತಾ ಇದ್ದೀನಿ. ಅದ್ರ ಬಗ್ಗೆ ಇವಾಗ ತೋರಿಸ್ತೀನಿ ನೋಡಿ. ಈ ಫ್ರೆಂಡ್ಶಿಪ್ ಫೀಸ್ಟ್ ಬಂದು ದೇವರಣಿಗೂ ಫ್ರೆಂಡ್ಶಿಪ್ ಫೀಸ್ಟ್ ಅನ್ನೋ ಥರ ಬಿಡ್ತಾ ಇದ್ದಾನ, ಏನಂತ ಹೇಳಿದ್ರೆ ಬರೀ ಲವರ್ಸ್ಗೆ ಅನ್ನೋದು ಬಿಡ್ತಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಕಪಲ್ಸ್ಗೆ ಮೋಸ್ಟ್ಲಿ ಫ್ಯಾಬ್ ಬೇರೆ ಬಂತಲ್ಲ, ಅವ್ರಿಗೋಸ್ಕರನೇ ಬಿಡ್ತಾ ಇದ್ದಾನೆ ಅಂತ ನನಗನ್ಸುತ್ತೆ. ಇಲ್ಲಿ
ನಾರ್ಮಲಾಗೆ ಇರೋಕ್ಕಾಗ್ತಾರೆ ಲವರ್ಸ್ಗಳನ್ನ ನೋಡ್ಕೊಂಡು. ಅದರಲ್ಲಿ BGMI ಬಂದು ಇವ್ರ ಕಾಟ ನೋಡಿದಿರ ಬೇರೆ ನೇಡು ಮಾಲೆಗಳನ್ನೇ ಎತ್ತಿ ಎತ್ತಿ ಬಿಸಾಕ್ತಿರ್ಬೇಕು ಗೈಸ್ ಇಂಥವ್ರಿಗೆಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಇದು ಬಂದು ನಮಗೆ ಫ್ರೆಂಡ್ಶಿಪ್ ಫೀಸ್ಟ್ ಅನ್ನೋದಂತೂ ಇಲ್ಲ, ಲವರ್ ಫೀಸ್ಟ್ ಅನ್ನೋ ಥರ ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಓಲ್ಡ್ ಇವೆಂಟ್ ಈಸ್ ಕಮ್ ಬ್ಯಾಕ್ ಅಂತ ಹೇಳಿದ್ರೆ, ಲಾಸ್ಟಲ್ಲಿ ನಿಮ್ಗೆ ನೋಡಿದ್ರೆ ಇದು ಓಲ್ಡ್ ಇವೆಂಟ್ ಅನ್ನೋದು ಕೂಡ ಆ್ಯಡ್ ಮಾಡಿದ್ದಾನೆ, ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಆಲ್ರೆಡಿ ಗಿಲ್ಟ್ ಸೆಟ್ದು ಒಂದು ಪ್ರೀ ಆರ್ಡರ್ ಅನ್ನೋದು ಬಿಟ್ಟಿದ್ದಾರೆ ಅಲ್ಲಿ ಗೇಮ್ ಪ್ಲೇಲಿ, ಅದನ್ನ ನೋಡ್ಬೋದು. ನೆಕ್ಸ್ಟ್ ಬಂದು ಒಂದು ಏನೋ ಒಂದು ಕೊಲಾಬ್ರೇಷನ್ ಅದಾಗ್ತಾ ಇದೆ, ಅದು ಬಂದು 30ನೇ ತಾರೀಕು ಅನ್ನೋದು ಬರುತ್ತೆ ಈ ಮಂತಲ್ಲೇ ಎಂಡಿಂಗಲ್ಲಿ. ನಮ್ಗೆ ನೆಕ್ಸ್ಟ್ ಬಂದು ಓಲ್ಡ್ ಇವೆಂಟ್ ಗೈಸ್, ಈ ಥೀಮ್ ಮೂಡ್ ಅನ್ನೋದು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈ ಗೇಮ್ ಪ್ಲೇ ನಾನು ಅತಿ ಶೀಘ್ರದಲ್ಲಿ ಬೇಟಾ ವರ್ಜನಲ್ಲಿ ಬಂದಿದ್ದ ತಕ್ಷಣ ನಿಮಗೆ ಆಡ್ ತೋರಿಸ್ತೀನಿ. ಈ ಓಲ್ಡ್ ವರ್ಷನ್ ನಿಮ್ಗೆ ಗೊತ್ತಿರುತ್ತೆ ಯಾವುದು ಏನು ಅಂತ, ಬಂದಾದ್ಮೇಲೆ ಹೇಳ್ತೀನಿ. ನೆಕ್ಸ್ಟ್ ಬಂದು ಪ್ರೈಸ್ ಪಾತ್ ಗೈಸ್, ಪ್ರೈಸ್ ಪಾತ್ ಅನ್ನೋದು ಸೀರಿಯಸ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈ ಪ್ರೈಸ್ ಪಾತ್ ಬಂದು PUBG ಮೊಬೈಲಲ್ಲಿ ಅಫಿಷಿಯಲ್ ಆಗಿ ಹೇಳಿದ್ರು. ಈ ಪ್ರೈಸ್ ಪಾತ್ ನೇಮ್ ಬಂದು ದ ಕಿಂಗ್ ಆಫ್ ದ ಫೈಟರ್ಸ್ ಅನ್ನೋದು ಬಿಟ್ಟಿದ್ದಾರೆ. ಎಷ್ಟೊಂದು ಜನಕ್ಕೆ ಇದು ಸೀರೀಸೋ ಇಲ್ಲ ಏನೋ ಒಂದು ಆನಿಮೇಷನ್ ಥರ ಏನೋ ಮಾಡಿಬಿಟ್ಟಿದ್ರು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಅದ್ರ ಜೊತೆ ಇದ್ರಲ್ಲಿ ನೋಡೋದಂತ ಹೇಳಿದ್ರೆ ಒಂದು ಎಷ್ಟೊಂದು ಔಟ್ಫಿಟ್ಗಳೆಲ್ಲ ಇದೆ. ಇಲ್ಲಿ ಜೂಮ್ ನೋಡೋದಂತಾದ್ರೆ ಈ ಕಡೆ ರೆಡ್ ಕಲರ್ ಔಟ್ಫಿಟ್ ಅನ್ನೋದು ಬಿಟ್ಟಿದ್ದಾರೆ, ಮತ್ತು ಮೇಲ್ಗಡೆ ಒಂದು ಔಟ್ಫಿಟ್ಟು, ಮತ್ತು ಅದ್ರ ಜೊತೆಗೆ ಒಂದು ಪೆಂಗ್ವಿನ್ ಸ್ಕಿನ್ ಅನ್ನೋದು ಬಿಟ್ಟಿದ್ದಾರೆ. ಇಲ್ಲಿ ಗರುಡದ ಒಂಥರ ಫಸ್ಟ್ ಒಂದು ಸ್ಕಿನ್ ಬಿಟ್ಟಿದ್ರಲ್ಲ ಪೆಟ್ಟದು ಹಾರ್ಕೊಂಡು ಹೋಗೋದು, ಅದೇ ಥರ ಒಂದು ಪೆಟ್ ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಪೆಟ್ ಸ್ಕಿನ್ ತಿರ್ಗಾ ಪ್ರೈಸ್ ಪಾತ್ಗೆ ಕಂಬ್ಯಾಕ್ ಕೊಡ್ತಾ ಇದೆ ಅಲ್ಲ ಗೊತ್ತಿಲ್ಲ. ಈ ಪ್ರೈಸ್ ಪಾತ್ ಅನ್ನೋದು ಬಂದು 500ಗೆ ನನಗೆ ಗೊತ್ತಿರೋ 500 UCಗೆ ಬಿಡ್ಬೋದು ಅನ್ಸ್ಕೊತೀನಿ. ನೋಡೋಣ ಯಾವ ಥರ ಕಾನ್ಸೆಪ್ಟಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಈ ಇಮೇಜಲ್ಲಿ ಯಾವ ಥರ ಇದೆಯೋ ಅದೇ ಔಟ್ಫಿಟ್ಗಳೇ ಬಂದು ಪ್ರೈಸ್ ಪಾತ್ಗೆ ಬರ್ಬೋದು. ನೆಕ್ಸ್ಟ್ ಬಂದು ಎಲ್ಲರೂ ಕೈಕೊಂಡಿರೋದು M4 ಗ್ಲೇಷಿಯರ್ ಬರುತ್ತಾ ಬರಲ್ವಾ. ಇಲ್ಲೇನಂತಂದರೆ ದ ಫುಲ್ ಗನ್ ಅನ್ನೋದು ಕಂಬ್ಯಾಕ್ ಕೊಡ್ತಾ ಇದ್ದೇನೆ ಅಂತ ಹೇಳ್ಬೋದು. M416ನಲ್ಲಿ ಆ ಗನ್ ಸ್ಕಿನ್ಗೆ ಬಂದು ಸ್ವಿಚ್ ಎಫೆಕ್ಟ್ ಅನ್ನೋದು ಬರುತ್ತಲ್ಲ ಗೈಸ್, ಅದನ್ನು ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಫುಲ್ ಗನ್ನಿಗೆ. ಅದು ಬಂದು ನಮ್ಮ BGMIಗೂ ಬರ್ತಾ ಇದೆ, PUBG ಮೊಬೈಲ್ಗೂ ತಿರ್ಗಾ ಕಂಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಎಫೆಕ್ಟ್ ಕೊಟ್ಟು ತಿರ್ಗಾ ಕಂಬ್ಯಾಕ್ ಕೊಡೋ ಥರ ಮಾಡಿದ್ದಾನೆ. ಅದ್ರ ಜೊತೆಗೆ ಇದು ಫಸ್ಟ್ ಬಂದಿದ್ದು ಗ್ಲೇಷಿಯರ್ ಅಲ್ವಾ, ಈ ಗನ್ ಸ್ಕಿನ್ಗೆ ಬಂದು ಸ್ವಿಚ್ ಎಫೆಕ್ಟ್ ಕೊಟ್ಟಿದ್ದೀರಾ, ಆ್ಯನಿಮೇಷನ್ ಥರ ಬಿಟ್ಟಿದ್ದೀರಾ. ಬಟ್ ಇನ್ನು ಗ್ಲೇಷಿಯರ್ಗೆ ಬಂದಿಲ್ವಲ್ಲ, ಆ ಥರ ಕಾನ್ಸೆಪ್ಟಲ್ಲಿ ಕೇಳೋದಂತ ಹೋದರೆ ಅದ್ರಲ್ಲಿ ಬಂದು ಎಷ್ಟೊಂದು ಜನ ಅಫಿಷಿಯಲ್ ಆಗಿ ಹೋಗಿ ಒಂದು ಟ್ವಿಟರ್ ಅಂತೀನಿ ಡಿಸ್ಕಾರ್ಡಲ್ಲಿ ಹೋಗಿ ಎಷ್ಟೊಂದು ಜನ ಮೆಸೇಜ್ ಹಾಕಿದವಾಗ ಇಮೇಜ್ ಹಾಕಿ ಅದಕ್ಕೆ ಒಂದು ರಿಪ್ಲೈ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು PUBG ಮೊಬೈಲ್ ಕ್ರಿಯೇಟರ್ ಕಡೆಯಿಂದ. ಇಲ್ಲಿ ಆಲ್ರೆಡಿ ವರ್ಕಿಂಗಲ್ಲಿದೆ ಅಂತಲೇ ಒಂದು ಆ್ಯನಿಮೇಷನ್ ಇಲ್ಲಿ ನೋಡ್ಬೋದು. ಆ್ಯಡ್ ಕೂಡ ಮಾಡಿದ್ದಾರೆ ಇಲ್ಲಿ M4 ಗ್ಲೇಷಿಯರ್ದು. ಕಾಪಿ ಇನ್ ಪ್ರೋಗ್ರೆಸ್, ನಿನ್ನ ಪ್ರೋಗ್ರೆಸ್ಸಲ್ಲಿ ಇದೆ ಅಂತಲೇ ಹೇಳ್ಬೋದು. ಈ ಪ್ರೋಗ್ರೆಸ್ಸಲ್ಲಿ PUBG ಮೊಬೈಲಲ್ಲಿ ಬರ್ತಾ ಇದೆ ಅಂತ ಹೇಳೋದಾದ್ಮೇಲೆ ನಮ್ಮ BGMI ಕೂಡ M4 ಗ್ಲೇಷಿಯರ್ ಅನ್ನೋದು ಖಂಡಿತ ಬರ್ತಾ ಇದೆ. ಈ 2026 ಬಂದು ಬಿಡ್ತಾ ಇದ್ದಾರೆ. ಅದು ಯಾವಾಗ ಅಂತ ಹೇಳೋಕ್ಕಾಗಲ್ಲ, ಈ ವಿಂಟರ್ ಸೀಸನಲ್ಲೂ ಬರ್ಬೋದು, ಇಲ್ಲ ಯಾವಾಗನೋ ಒಂದ್ಸಲಿ ಯಾವ್ದಾನ ಸೆಂಟ್ರಲ್ಲಿ ಯಾವ್ದಾನ ಮಂತಲ್ಲಿ ಆ್ಯಡ್ ಮಾಡ್ಬೋದು. ಗೊತ್ತಿಲ್ಲ ಯಾವಾಗ ಆ್ಯಡ್ ಮಾಡ್ತಾರೆ ಏನು ಅಂತ. ಬಟ್ ಅಫಿಷಿಯಲ್ ಆಗಿ ನಮಗೆ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. M4 ಗ್ಲೇಷಿಯರ್ಗೆ ಸ್ವಿಚ್ ಆ್ಯನಿಮೇಷನ್ ಅನ್ನೋದು ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಇಮೇಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಡೋಂಟ್ ವರಿ, ವಿ ಆರ್ ವರ್ಕಿಂಗ್ ಆನ್ ಇಟ್ ಅಂತ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ M4 ಗ್ಲೇಷಿಯರ್ ಅನ್ನೋದು ಖಂಡಿತ ಬರುತ್ತೆ ಗೈಸ್. ಮಿಸ್ ಮಾಡ್ದಿರಾ ಕ್ಲಾಸಿಕ್ ರೇಟಲ್ಲಿ ಹೇಳೋಕ್ಕಾಗಲ್ಲ ಗೈಸ್. ಕ್ಲಾಸಿಕ್ ರೇಟಲ್ಲೂ ಬಿಟ್ರೇನು ಬಿಡ್ಬೋದು, ಕ್ಲಾಸಿಕ್ ರೇಟ್ನ ಸ್ಪಿನ್ ಮಾಡ್ದಿರಾ ಹಂಗೆ ಇಟ್ಕೊಂಡಿರಿ. ಏನ ಗೈಸ್ ನೆಕ್ಸ್ಟ್ ಇನ್ನೇನಾದರೂ ಹೇಳೋದಿದೆಯಾ? ನೆಕ್ಸ್ಟ್ ಬಂದು ಓಕೆ 4.2 ಅಪ್ಡೇಟ್ ಮುಗ್ದಿದ ತಕ್ಷಣವೇ ಒಂದು ನೆಕ್ಸ್ಟ್ Fab 5ಗೆ ಯಾವುದೋ ಒಂದು ಈ ಇವೆಂಟು ಇರುತ್ತೆ, ಆ ಇವೆಂಟು ಇರುತ್ತೆ ಅನ್ಸ್ಕೊಂತೀನಿ. 2 ಇವೆಂಟು ಜೊತೆಲೇ ಬಿಡ್ತಾನ, ಇಲ್ಲ ಈ ಇವೆಂಟ್ ತೆಗ್ಬಿಟ್ಟು ಆ ಇವೆಂಟ್ ಬಿಡ್ತಾನ ಅನ್ನೋದು ಗೊತ್ತಿಲ್ಲ. ಬಟ್ 2 ಇವೆಂಟು ಇರೋ ಥರನೇ ಬಿಟ್ಟರೆ ತುಂಬಾ ಲ್ಯಾಗ್ ಆಗೋ ಇಶ್ಯೂಸ್ ಇರುತ್ತೆ ಅನ್ಸ್ಕೊತೀನಿ. ನೋಡೋಣ ಯಾವ ಥರ ಕಾನ್ಸೆಪ್ಟಲ್ಲಿ ಬಿಡ್ತಾನೋ ಐಡಿಯಾನು ನನಗೂ ಇಲ್ಲ. ನೆಕ್ಸ್ಟ್ ಬಂದು ಗೈಸ್ PUBG ಮೊಬೈಲಲ್ಲಿ ಬಂದು ನಮಗೆ ನೆಕ್ಸ್ಟ್ ಬರ್ತಾರೋ ಕ್ಲಾಸಿಕ್ ರೇಟ್ ಆಗಿರಲಿ ಮತ್ತು ಪ್ರೀಮಿಯಂ ಕ್ರೇಟ್ ಆಗಿರಲಿ ಏನೇನು ಔಟ್ಫಿಟ್ ಎಲ್ಲ ಬರ್ತಾ ಇದೆ ಅನ್ನೋ ಒಂದು ಲೀಕ್ ಸಿಕ್ಕಿದೆ. ಸಪ್ಲೈ ಕ್ರೇಟ್ ಔಟ್ಫಿಟ್ ಯಾವ ಥರ ಇದೆ ಅಂತ ನೋಡ್ಬೋದು. ಇದು ಹೇಳೋಕ್ಕಾಗಲ್ಲ ನಮಗೆ ಯಾವ್ದ್ರಲ್ಲಿ ಬಿಡ್ತಾನೆ ಅಂತ, ಲಕ್ಕಿ ಸ್ಪಿನಲ್ಲಿ ಬಿಡ್ತಾನೋ ಯಾವುದೇ ಸ್ಪಿನಲ್ಲಿ ಬಿಡ್ತಾನೋ. ಬಟ್ ಔಟ್ಫಿಟ್ ಅಂತೂ ಗ್ಯಾರಂಟಿ ನೋಡ್ಕೊಳ್ಳಿ, ಯಾವುದ್ರಲ್ಲಾದ್ರೂ ಒಂದರಲ್ಲಾದ್ರೂ ಬಂದೇ ಬರುತ್ತೆ. ನೆಕ್ಸ್ಟ್ ಕ್ಲಾಸಿಕ್ ರೇಟಲ್ಲಿ ಔಟ್ಫಿಟ್ ನೋಡಿ ಗೈಸ್. ಈ ಔಟ್ಫಿಟ್ ಬಂದು ನಾನು ಒಂದು ಬ್ಲೂ ಕಲರ್ ಶೇಡಲ್ಲಿ ಬಿಟ್ಟಿದ್ದೆ ಗೈಸ್. ಅದು RP ಔಟ್ಫಿಟಲ್ಲೋ ಇಲ್ಲ ಈ ಮಿಥಿಕ್ ಫರ್ಜಿಯಲ್ಲೋ ಯಾವುದ್ರಲ್ಲೋ ಬಿಟ್ಟಿದ್ದ, ಚೆನ್ನಾಗಿತ್ತು. ಅದೇ ಥರ ಔಟ್ಫಿಟ್ ಥರನೇ ಇದೆ, ಬಟ್ ವೈಟ್ ಆ್ಯಂಡ್ ರೆಡ್ಡಲ್ಲಿ ಔಟ್ಫಿಟ್ ಥರ ಇದೆ. ಈ ಹೆಡ್ಗೇರ್ ಎಲ್ಲ ನೋಡೋದಕ್ಕೆ ಅದೇ ಥರ ಕಾನ್ಸೆಪ್ಟಲ್ಲಿ ಒಂದು ಸ್ವಲ್ಪ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಇದು ಬ್ಲ್ಯಾಕ್ ಕಲರ್ ಒಂಥರ ಸೆಟ್ ಅನ್ನೋದು ಬಿಟ್ಟಿದ್ದಾನೆ, ಉಲ್ಫ್ದು ಒಂದು ಫೇಸ್ ಹೆಡ್ಗೇರ್ ಥರ. ನೆಕ್ಸ್ಟ್ ಇನ್ನೊಂದು ಔಟ್ಫಿಟ್ ಇದೊಂದು. ಓಕೆ, ಇದಕ್ಕೆ ಎಮೋಟ್ ಇದೆ ಗೈಸ್. ಓಕೆ, ಒಂದು ರೋಬೋಟ್ ಮಾಡೋ ಆ್ಯನಿಮೇಷನ್ ಒಂದು ಎಫೆಕ್ಟ್ ಥರ ಇದೆ ಎಮೋಟು. ನೆಕ್ಸ್ಟ್ ಈ ಔಟ್ಫಿಟ್ ಅನ್ನೋದು, ಈ ಔಟ್ಫಿಟ್ ಆಲ್ರೆಡಿ ಬಿಟ್ಟಿದ್ದ ಅನ್ಸುತ್ತೆ, ಬಟ್ ಓಕೆನೆ ಚೆನ್ನಾಗಿದೆ. ಅದ್ರ ಜೊತೆಗೆ ಒಂದು ಆಗ್ ಸ್ಕಿನ್ ಅನ್ನೋದು ಬಿಟ್ಟಿದ್ದಾನೆ, ಹೆಲ್ಮೆಟ್ ಸ್ಕಿನ್ನು ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ನೆಕ್ಸ್ಟ್ ಬ್ಯಾಕ್ ಪ್ಯಾಕು ಮತ್ತು MG3 ಗನ್ ಸ್ಕಿನ್ನು, ಹೆಲ್ಮೆಟ್ಟು, ಬ್ಯಾಕ್ ಪ್ಯಾಕು, B90 ಇಷ್ಟೊಂದು ಗನ್ ಸ್ಕಿನ್ ಎಲ್ಲ ಬಿಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಬಟ್ ಇಲ್ಲ ಆಲ್ರೆಡಿ ಬಿಟ್ಟಿರೋ ಔಟ್ಫಿಟ್ಗಳೆಲ್ಲ ಕೆಳಗಡೆ ಹಂಗೇನೇ ಇರುತ್ತೆ ಇದರಲ್ಲಿ PUBG ಮೊಬೈಲಲ್ಲಿ ಬಂದು. ನಮಗೆ ಬಂದು ಇವಾಗ ಪ್ರೀಮಿಯಂ ಕ್ರೇಟಲ್ಲೋ ಕ್ಲಾಸಿಕ್ ರೇಟಲ್ಲೋ ಈ ಔಟ್ಫಿಟ್ ಅನ್ನೋದು ಇದೆ ಅನ್ಸುತ್ತೆ ನನಗೆ ಗೊತ್ತಿರೋಂಗೆ. ನೋಡಿ ಇಲ್ಲಿ ಮಾತ್ರ ಗ್ಲೇಷಿಯರ್ ಕಾಣಿಸ್ತಿದೆ ಗೈಸ್. ಇರಿ, ಎಷ್ಟು ಕ್ರೇಟ್ ಇದೆ? 3 ಕ್ರೇಟ್ ಇದೆ. ಓಪನ್ ಮಾಡೋಣವಾ? ಯಾರಿಗೆ ಗೊತ್ತು, ಲೆಕ್ಕಲ್ಲಿ ಸಿಕ್ಕಿದ್ರೇನು ಸುಟ್ಬಿಡ್ಬೋದು ಗ್ಲೇಷಿಯರು.
ಆದರೆ BGMI ಎಲ್ಲ ಗೈಸ್ ಇದು ಪಬ್ಜಿ ಮೊಬೈಲು. ಇರಿ ಒಂದ್ಸಲಿ ಓಪನ್ ಮಾಡೋಣ. ಇದು ಯಾಕೋ ಡೌನ್ಲೋಡ್ ಆಗ್ತಿಲ್ವೇ ಗ್ಲೇಷಿಯರ್ ಮಾತ್ರ. ಗ್ಲೇಷಿಯರ್ ಡೌನ್ಲೋಡ್ ಆದಮೇಲೆ ಓಪನ್ ಮಾಡೋಣ. ಓಕೆ, ಇಲ್ಲಿ ಪ್ರೀಮಿಯಂ ಕ್ರೇಟ್ ಅಲ್ಲಿ ಬಂದು ನೆಕ್ಸ್ಟ್ ಬರ್ತಾರೋ ಪ್ರೀಮಿಯಂ ಕ್ರೇಟ್ ಅಂತಾನೆ ಹೇಳ್ಬೋದು ಇದು. ಇದ್ರಲ್ಲಿ ಬಂದು ಏನಂತಂದ್ರೆ ಈ ಔಟ್ಫಿಟ್ ಎಲ್ಲ ಓಕೆನಾ ಗೈಸ್, ಚೆನ್ನಾಗಿದೆ. ಒಂಥರ ಲುಕ್ಕಲ್ಲಿ ಡಿಫ್ರೆಂಟ್ ಆಗಿ ಒಂಥರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿಲ್ಲ ಅನ್ನೋ ಥರ ಏನಿಲ್ಲ. ಅದಕ್ಕೆ ಒಂದು ಆಗ್ ಸ್ಕಿನ್ನು ಮತ್ತೆ ಹೆಲ್ಮೆಟ್ ಸ್ಕಿನ್ನು, ಹೆಲ್ಮೆಟ್ ಲೆವೆಲ್ 2 ಲೆವೆಲ್ 1 ಮತ್ತೆ ಒಂದು ಗ್ರ್ಯಾನೇಡ್ ಅನ್ನೋದು ಕೂಡ ಬಿಟ್ಟಿದ್ದಾನೆ. ಇನ್ನು ಮಿಕ್ಕಿದೆಲ್ಲ ಮೆಟೀರಿಯಲ್ಸ್ ಬಂದು ಆಲ್ಮೋಸ್ಟ್ ಔಟ್ಫಿಟ್ಟು. ಅದ್ರ ಜೊತೆಗೆ ಒಂದು ಅಪ್ಡೇಟ್ ಗನ್ ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದ್ದಾನೆ. ಬಟ್ ಇದು ಬೇರೆ BGMIಗೆ ಬರಲ್ಲ, ಇದು ಬೇರೆ ಪಬ್ಜಿ ಮೊಬೈಲ್ಗೆ ಮಾತ್ರ. ಸೀರಿಯಸ್ಲಿ ಇದು ಓಲ್ಡ್ AWM ಸ್ಕಿನ್ ಅಂತಾನೆ ಹೇಳ್ಬೋದು. ಎಷ್ಟೊಂದು ಜನ ಪಬ್ಜಿ ಮೊಬೈಲ್ ಆಡಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಈ ಸ್ಕಿನ್ನು. BGMIಗೆ ಬಂದಾದ್ಮೇಲೆ ತಿರ್ಗಾ ಕಂಬ್ಯಾಕ್ ತಂದೇ ಇಲ್ಲ ಅಂತಾನೆ ಹೇಳ್ಬೋದು ಈ ಗನ್ ಸ್ಕಿನ್ನ. ಗೊತ್ತಿಲ್ಲ ಯಾವ್ದ್ರಲ್ಲಿ ಬಿಡ್ತಾನೆ ಇದನ್ನ ಅಂತ ಹೇಳಕ್ಕಾಗಲ್ಲ. ಇದನ್ನ ಬಂದೇ ಒಂದು ಸಪ್ರೇಟಾಗಿ ಲಕ್ಕಿ ಸ್ಪಿನ್ ಬಿಟ್ಟರೆ ಬಿಟ್ಬಿಡ್ತಾನೆ BGMI ಅನ್ನು, ಹೇಳಕ್ಕಾಗಲ್ಲ. ದುಡ್ಡು ಮಾಡೋ ಕಾನ್ಸೆಪ್ಟಲ್ಲೇ ಓಡ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು BGMI. ಏನು ಸೀನ್ಸ್ ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್ ಈ BGMI ಒಂದು. ತಿರ್ಗಾ ಆ್ಯಡ್ ಮಾಡೋದೆಲ್ಲ ಏನೇನೋ ಮಾಡ್ತಾ ಇದ್ದೇನೆ, ನೋಡೋಣ ಫ್ಯೂಚರಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ಅದನ್ನೆಲ್ಲ. ನೆಕ್ಸ್ಟ್ ಓಕೆ, ಇದ್ರದ್ದೊಂದು ಎಲಿಮಿನೇಷನ್ ಎಫೆಕ್ಟ್ ಆಗಿರುತ್ತೆ. ಓಕೆ, ಇದ್ರದ್ದು ಕ್ರೇಟ್ ಗೈಸ್ ಇದು. ಮತ್ತು ಇದಕ್ಕೆ ಎಫೆಕ್ಟ್ ಕೂಡ ಇದೆ ಗೈಸ್. ಸೀರಿಯಸ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಫೆಕ್ಟು. AWM ಬಿಟ್ಟರೆ ಸೀರಿಯಸ್ಲಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕ್ಲಾಸಿಕ್ ಕ್ರೇಟಲ್ಲಿ ಬಂದು ಈ ಔಟ್ಫಿಟ್ನೆಲ್ಲ ನೋಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸಪ್ಲೈ ಕ್ರೇಟ್ ಇದು. ಓಕೆ, ಇವಾಗ ಒಂದು ಗ್ಲೇಷಿಯರ್ ಸ್ಕಿನ್ ಡೌನ್ಲೋಡ್ ಆಗಿದೆ ಅನಿಸುತ್ತೆ. 3 ಸ್ಪಿನ್ ಇದೆ ಗೈಸ್. ಸಿಗುತ್ತಾ ಸಿಗಲ್ವಾ? ಎಲ್ಲರೂ ಒಂದೊಂದು ಲೈಕ್ ಮಾಡ್ಕೊಳ್ಳಿ. ಹಂಗೆ ಒಂದು ಓಪನ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇದೇನೋ ಬಂದ್ಬಿಡ್ತೇವೆ ವಿಶ್. ಓಕೆ ಗೈಸ್, ಆ ಒಂದು ಕಮಾನ್ ಓ ಶೂ ಕೊಟ್ಟಿದ್ದಾನೆ ಬ್ರೋ, ಇಲ್ಲಿಗೆ ಹಾಕ್ಕೊಳ್ಳಿ ಬ್ರೋ. ಓಕೆ, ಸ್ಕಿಪ್ ಮಾಡ್ತೀನಿ ಇನ್ನೊಂದು. ಇವಾಗ ಸ್ಕಿಪ್ ಓಪನ್ ಮಾಡಿ ನಾನೇ ಒಂದು ಸ್ಕಿಪ್ ಮಾಡ್ತೀನಿ. ಓಕೆ, ಲಾಸ್ಟ್ ಗೈಸ್. ಸಿಗುತ್ತಾ ಸಿಗಲ್ವಾ ಲಾಸ್ಟ್ ಕ್ರೇಟು. ಓಕೆ, ಕಮಾನ್. BGMI ಅಂತೂ ಸಿಕ್ಕಿಲ್ಲ. ಪಬ್ಜಿ ಮೊಬೈಲ್ ನೀನಾದರೂ ಕೊಟ್ಬಿಡು. ಓಕೆ, ಸೂಪರಾಗಿ ಕೊಟ್ಟೆ. ಥ್ಯಾಂಕ್ ಯು ಸೊ ಮಚ್. ಓಕೆ ಗೈಸ್, ಇಷ್ಟೇ ವಿಡಿಯೋ. ಇನ್ನು ಎಷ್ಟೊಂದು ಇನ್ಫಾರ್ಮೇಷನ್ ಮಿಸ್ ಮಾಡಿದ್ದೀನೋ ಏನಂತ ಗೊತ್ತಿಲ್ಲ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಹಂಗೆ 4.2 ಅಪ್ಡೇಟ್, ತಿರ್ಗಾ ಹಳೆ ಇವೆಂಟ್ ಬೇರೆ ಕಂಬ್ಯಾಕ್ ಕೊಡ್ತಾಯಿಲ್ಲ, ಅದರದ್ದು ಒಂದು ವೀಡಿಯೋ ಮಾಡಾಕ್ತೀನಿ, ಗೇಮ್ ಪ್ಲೇ ಮಾಡಾಕ್ತೀನಿ. ಇಷ್ಟೇ ಗೈಸ್ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ. ಇದೇ ಥರ ಈ ಕನ್ನಡಿಗನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ದಿಸ್ ಇಸ್ ಬಾಯ್ ಬೆಡಾಕ್ಸಿಕ್. ಬೈ. ಸಿ ಯು ಸೂನ್ ಗೈಸ್.